ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಜುಲೈ 14ರಂದು ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ನಂತರದಲ್ಲಿ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಸಂಪೂರ್ಣವಾದ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ಚಾನಲ್ನ ಭಕ್ತಿಯಿಂದ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆರ್ಥಿಕವಾಗಿ ಈ ತಿಂಗಳು ಸಾಧಾರಣವಾಗಿ ಇರುತ್ತದೆ. ಆದಾಯ ಹೆಚ್ಚಾಗುವುದರಿಂದ ಈ ತಿಂಗಳು ನಿಮಗೆ ಖರ್ಚುಗಳು ಕೂಡ ಹೆಚ್ಚಾಗಿ ಇರ್ತದೆ. ಉಳಿತಾಯಕ್ಕೆ ನೀವು ಹೆಚ್ಚಿನವಾದಂಥ ಆದ್ಯತೆ ಕೊಡಬೇಕಾಗ್ತದೆ. ಯಾರಿಗಾದರೂ ನೀವು ಸಾಲವನ್ನು ಕೊಡಬೇಕು ಅನ್ನುವಂಥ ಆಲೋಚನೆ ಇದ್ದರೆ ನೂರಾರು ಬಾರಿ ಆಲೋಚನೆ ಮಾಡಿ ನೀವು ಕೊಡಬೇಕಾಗ್ತದೆ. ಇನ್ನು ಉದ್ಯೋಗದಲ್ಲಿರುವಂಥ ವೃಷಭ ರಾಶಿಯವರಿಗೆ ಹೊಸ ಜವಾಬ್ದಾರಿಗಳು ಬರ್ತದೆ. ನಿಮ್ಮ ಕೆಲಸಕ್ಕೆ ಹಿರಿಯರು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ನೀವು ಉದ್ಯೋಗವನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತಂದರೆ ಈ ಆಷಾಢ ಮಾಸದ ನಂತರ ನೀವು ಉದ್ಯೋಗವನ್ನು ಬದಲಾವಣೆ ಮಾಡಿಕೊಳ್ಬಹುದು. ಆದರೆ ಸಹೋದ್ಯೋಗಿಗಳಿಂದ ಅನಗತ್ಯವಾದ ಭಿನ್ನಾಭಿಪ್ರಾಯವನ್ನು ನೀವು ತಪ್ಪಿಸಿಕೊಳ್ಬೇಕಾಗ್ತದೆ. ತಾಳ್ಮೆಯಿಂದ ಕೆಲಸ ಮಾಡಿದರೆ ನೀವು ಉತ್ತಮವಾದಂತಹ ಫಲ ಸಿಗ್ತದೆ. ಇನ್ನು ವ್ಯವಹಾರದಲ್ಲಿ ಆದಾಯ ಅನ್ನುವಂಥದ್ದು ನಿಧಾನವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಹೊಸ ಗ್ರಾಹಕರ ಪರಿಚಯವಾಗ್ತದೆ. ಹೊಸ ಪಾಲುದಾರಿಕೆ ಈ ತಿಂಗಳಿಂದ ಮುಂದೂಡಬೇಕಾಗ್ತದೆ. ಇನ್ನು ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಅನ್ನುವಂಥದ್ದು ನಿಮಗೆ ಇರ್ತದೆ. ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಇರ್ತದೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಕಲೆ ಇದ್ರೂ ಕೂಡ ಆಷಾಢ ಮಾಸ ಮುಗಿದ ನಂತರ ನಿಮಗೆ ಸಂಪೂರ್ಣವಾಗಿ ಒಳ್ಳೆಯದಾಗುತ್ತೆ. ಆಷಾಢ ಮಾಸ ಅನ್ನುವಂಥದ್ದು ಆಧ್ಯಾತ್ಮಿಕವಾಗಿ ಒಂದು ಬಹಳ ಶ್ರೇಷ್ಠವಾದಂಥ ಮಾಸ ಆಗಿದೆ. ಆದ್ದರಿಂದ ಈ ಮಾಸದಲ್ಲಿ ಗೃಹ ಪ್ರವೇಶ, ಮದುವೆ, ಗೃಹ ನಿರ್ಮಾಣ, ಹೊಸ ವ್ಯಾಪಾರದ ಉದ್ಘಾಟನೆ ಆಗಿರ್ಬೋದು, ಇನ್ನು ಹಲವು ಶುಭ ಸಮಾರಂಭಗಳನ್ನು ನೀವು ಮುಂದೂಡಬೇಕಾಗ್ತದೆ. ಈ ತಿಂಗಳಿನಲ್ಲಿ ದೊಡ್ಡ ನಿರ್ಧಾರಗಳು ನೀವು ಆತುರದಲ್ಲಿ ತೆಗೆದುಕೊಳ್ಳೋಕ್ಕಿಂತ ಸರಿಯಾದ ಸಮಯಕ್ಕಾಗಿ ನೀವು ಕಾಯುವಂಥದ್ದು ಬಹಳ ಉತ್ತಮವಾಗಿದೆ. ಇನ್ನು ಆರೋಗ್ಯದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಉತ್ತಮವಾಗಿದೆ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ಪಡಿಬೇಕು. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಮನಸ್ಸಿನ ಮಾತುಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ಯಾವುದೇ ಸಮಯದಲ್ಲಿ ನೀವು ಆತುರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮವಾದಂಥ ಏಕಾಗ್ರತೆ ಅನ್ನುವಂಥದ್ದು ಇರುತ್ತದೆ. ಗುರುಗಳ ಮಾರ್ಗದಿಂದ ಯಶಸ್ಸಿನ ಅವಕಾಶ ಹೆಚ್ಚಾಗ್ತಾ ಹೋಗ್ತದೆ. ಈ ಆಷಾಢ ಮಾಸದಲ್ಲಿ ಪ್ರತಿಯೊಂದು ಶುಕ್ರವಾರವೂ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬಿಳಿ ಹೂವನ್ನು ಅರ್ಪಣೆ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಬಡವರಿಗೆ ಅಕ್ಕಿ ಆಗಿರ್ಬೋದು, ಸಿಹಿ ಪದಾರ್ಥವನ್ನು ದಾನ ಧರ್ಮ ಮಾಡಿದರೆ ಆರ್ಥಿಕವಾದಂಥ ಅಡೆತಡೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಲಕ್ಷ್ಮೀ ಕೃಪೆ ಹೆಚ್ಚಾಗ್ತಾ ಹೋಗ್ತದೆ. ಈ ಆಷಾಢ ಮಾಸದಲ್ಲಿ ನಿಮಗೆ ಶುಭವಾದಂಥ ದಿನ ಅಂತ ಹೇಳಿದ್ರೆ ಶುಕ್ರವಾರ, ಬುಧವಾರ. ಅದೃಷ್ಟ ಬಣ್ಣ ಬಿಳಿ ಮತ್ತು ಹಸಿರು. ಅದೃಷ್ಟದ ಸಂಖ್ಯೆ 6 ಮತ್ತು 8. ವೀಕ್ಷಕರೇ, ಇದಾಗಿತ್ತು ಆಷಾಢ ಮಾಸದ ವೃಷಭ ರಾಶಿಯವರ ಭವಿಷ್ಯ. ನಿಮ್ಮದು ಕೂಡ ವೃಷಭ ರಾಶಿ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.